ರಾತ್ರಿ ನಾನು ಔಷಧಿ ತಗೊಳ್ಳೋಣ ಅಂತ ಇದ್ದೆ. ಅಷ್ಟರಲ್ಲಿ ಮುಂದ್ಗಡೆ ಗುಂಡಿನ ಶಬ್ದ ಕೇಳಿಸ್ತು. ತಕ್ಷಣ ನನಗೆ ಆಶ್ಚರ್ಯ ಆಯ್ತು. ಏನೋ ಪಟಾಕಿ ಶಬ್ದ ಇರ್ಬೋದು ಅನ್ಕೊಂಡೆ. ಆದ್ರೆ ಇದು ಪಟಾಕಿ ಹೊಡೆಯೋ ಸಮಯ ಅಲ್ಲ ಅನ್ಕೊಂಡು ಕಿಟಕಿ ಹತ್ರ ಹೋಗಿ ನೋಡ್ದೆ. ಅಲ್ಲಿ ಯಾರೂ ಕಾಣಿಸ್ಲಿಲ್ಲ. ಹೊರಗಡೆ ಬಂದು ರಮೇಶ್ ಅವ್ರ ಮನೆ ಕಡೆ ನೋಡ್ದೆ. ಅವ್ರ ಮನೆಯಿಂದ ಒಬ್ಬ ಹುಡುಗಿ ಗಾಬರಿಯಿಂದ ಓಡೋಗ್ತಾ ಇದ್ಲು. ಏನೋ ನಡೆದಿದೆ ಅಂತ ಸಂಶಯ ಬಂತು. ಅದೇ ಚಿಂತೆಯಲ್ಲಿ ಬೆಳಿಗ್ಗೆ ಎದ್ದು ರಮೇಶನೇ ಕೇಳೋಣ ಅಂತ ಇಲ್ಲಿಗೆ ಬಂದೆ. ಇಲ್ಲಿ ನಡೆದಿದ್ ನೋಡಿ ಪಬ್ಲಿಕ್ ಬೂತ್ ನಿಂದ ನಿಮ್ಗೆ ವಿಷಯ ತಿಳಿಸ್ತೆ. ಆ ಹುಡುಗಿ ವಯಸ್ಸು ಎಷ್ಟಿರ್ಬೋದು? 20 ವರ್ಷ ಇರ್ಬೋದು. ಯಾವ ತರ ಬಟ್ಟೆ ಹಾಕಿದ್ಲು? ಸ್ಕರ್ಟ್ ಹಾಕೊಂಡಿದ್ಲು. ಸರ್, ಒಂದ್ ನಿಮಿಷ ಬನ್ನಿ. ಇಲ್ಲಿ ಈ ಮಾರ್ಕ್ ನೋಡಿ, ಮಾರುತಿ ಕಾರ್ದು. ಕಾರ್ ರಿವರ್ಸ್ ಬಂದಾಗ ಈ ಕಟ್ಟೆಗೆ ತಗ್ಲಿದೆ. ಅಂದ್ರೆ ಕಾರಿನ ಎಡಭಾಗಕ್ಕೆ ಪೆಟ್ ಬಿದ್ದು ಸ್ಕ್ರಾಚ್ ಆಗಿ ಪೇಂಟ್ ಇಲ್ಲಿ ತಗ್ಲಿದೆ. ಸರ್, ಕಂಟ್ರೋಲ್ ರೂಮ್ ಇದ ಮೆಸೇಜ್. TCP ಪ್ರೇಮನಾಥ್ ಹಿಯರ್, ಓವರ್. ಸರ್, ಸ್ಪೀಕಿಂಗ್ ಫ್ರಮ್ ಕಂಟ್ರೋಲ್ ರೂಮ್ ಸರ್. COD ಆಫೀಸರ್ ಸೋಮನಾಥ್ ಅವ್ರ ಕೊಲೆ ಆಗಿದೆ. 36ನೇ ಕ್ರಾಸ್ ಬನಶಂಕರಿಗೆ ನಿಮ್ಗೆ ಅಟೆಂಡ್ ಮಾಡಕ್ ಮೆಸೇಜ್ ಇದೆ. ಓವರ್. ಮಿಸ್ಟರ್ ಪ್ರವೀಣ್, COD ಆಫೀಸರ್ ಸೋಮನಾಥ್ ಮರ್ಡರ್ ಆಗಿದೆಯಂತೆ. ಪ್ಲೀಸ್ ಹರಿ ಅಪ್. ಏನಿವತ್ತು ಇಷ್ಟು ಲೇಟ್ ಆಗಿ ಎದ್ದಿದ್ದೀರಾ? ಎರಡು ಕಪ್ ಕಾಫಿ ರೆಡಿ ಮಾಡು, ಗೆಸ್ಟ್ ಇದ್ದಾರೆ. ಆಯ್ತಮ್ಮ. ಮಹೇಶ್, ನೋವು ಹೇಗಿದೆ? ಸುಜಾತ, ಕೊಲೆಯಾದ ವ್ಯಕ್ತಿ ಯಾರು? ಅವನೇನ್ ಮಾಡ್ತಿದ್ದ? ಕೊಲೆ ಮಾಡಿದವ್ರಿಗೂ ಅವನಿಗೂ ಏನ್ ಸಂಬಂಧ? ಕೊಲೆಯಾದ ವ್ಯಕ್ತಿ ಹೆಸರು ರಮೇಶ್ ಅಂತ. ಅವನ್ ನನ್ನ ಕ್ಲಾಸ್ಮೇಟ್ ಆಗಿದ್ದ. ಕಾಲೇಜ್ ಮುಗಿದ 2 ವರ್ಷದವರೆಗೂ ನನಗವನು ಸಿಕ್ಕಿರ್ಲಿಲ್ಲ. ಹೋದ್ವಾರ ಸಿಕ್ಕಿ ಮಾತಾಡ್ಸಿ ಅಡ್ರೆಸ್ ಕೊಟ್ಟ. ಅವನು ಯಾಕೆ ಕೊಲೆ ಆದ, ಅವನ್ ಯಾರು ಕೊಲೆ ಮಾಡಿದ್ರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇದೆಲ್ಲ ಏನ್ ನಡೀತಿದೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ನೀನ್ ಯಾಕೆ ಅಷ್ಟೊತ್ತಲ್ಲ ಅವನ ಮನೆಗೆ ಹೋಗಿದ್ದೆ? ನಿನ್ನೆ ರಾತ್ರಿ ರಮೇಶ್ ಫೋನ್ ಮಾಡಿ ಸೋಮನಾಥ್ ಅವ್ರ ಕೊಲೆ ಆಗಿದೆ, ನನ್ನನ್ನು ಯಾರೋ ಸಾಯಿಸ್ತಾರೆ, ತಾನು ಕೊಟ್ಟು ಪರ್ಸ್ನ ತನ್ನ ಮನೆಗೆ ತಗೊಂಡ್ ಬಾ ಅಂತ ಹೇಳ್ದ. ಆ ಪರ್ಸನ್ನ ಯಾವತ್ ಕೊಟ್ಟ? ಎಲ್ ಕೊಟ್ಟ? ನಿನ್ನೆ ಬೆಳಿಗ್ಗೆ. ಹಲೋ ಸುಜಾತ. ವಾಟ್ ಅ ಸರ್ಪ್ರೈಸ್. ಏನ್ ಪರ್ಚೇಸಿಂಗಾ? ಇದು ನನ್ನ ಕಡೆಯಿಂದ ಪ್ರೆಸೆಂಟೇಷನ್. ಇದೇನಿದು ಸಡನ್ ಆಗಿ ಪ್ರೆಸೆಂಟೇಷನ್? ಸುಮ್ನೆ ಪರ್ಚೇಸ್ ಮಾಡಿದೆ, ನಿಮ್ಮನ್ನ ನೋಡ್ದೆ, ಕೊಡ್ಬೇಕು ಅನ್ನಿಸ್ತು, ಕೊಟ್ಟೆ. ಥ್ಯಾಂಕ್ ಯು. ಮತ್ತೆ ಚೆನ್ನಾಗಿದ್ದೀರಾ ತಾನೆ? ಚೆನ್ನಾಗಿದ್ದೀನಿ. ರಮೇಶ್, ಬನ್ನಿ ಹೋಗೋಣ. ಸುಜಾತ, ಇವ್ರು ಸೋಮನಾಥ್ ಅಂತ, ನಮ್ಮ ಆಫೀಸರ್. ಹಲೋ, ಹೌ ಡು ಯು ಡು? ಫೈನ್. ಕಮಾನ್. ಸುಜಾತ, ಈ ಪರ್ಸ್ ನಿಮ್ಮ ಹತ್ರನೇ ಇರ್ಲಿ. ಓಕೆ ರಮೇಶ್, ಬಾಯ್. Can I help you? ನೋ ನೀಡ್. ಆ ಪರ್ಸಲ್ ಏನಿತ್ತು? ಏನೂ ಇರ್ಲಿಲ್ಲ. ಪ್ರೆಸೆಂಟೇಷನ್ ಅಂತ ಹೇಳಿಕೊಟ್ಟ.
ನಾನದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನೀನ್ ಯಾಕೆ ರಮೇಶ್ ಮನೆಗೆ ಬಂದಿದ್ದೆ? ನಿನ್ನೆ ರಾತ್ರಿ ಬಾರ್ಗ್ ಹೋಗಿದ್ದೆ. Yes, sir. What do you like to have, sir? ಬಿಯರ್.
ನೀನೆಲ್ಲ ಅವ್ರ ಕಣ್ಣಿಗೆ ಕಾಣಿಸ್ಕೋತೀಯ ಅಂತ ನಂಗೆ ಹೆದರಿಕೆ ಆಗಿತ್ತು. ಅಷ್ಟರಲ್ಲಿ ನೀನು ವಾಪಸ್ ಬಂದೆ. ಮಹೇಶ್, ನೀನ್ ಯಾರು? ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಆ ಕೊಲೆಗಾರರ ಹಿಂದೆ ಯಾಕೆ ಬಿದ್ದಿದ್ಯಾ? ಸುಜಾತ, ನಿನಗೆ ನಾನು ಅರ್ಥ ಮಾಡ್ಕೊಳಕ್ಕಾಗತ್ತಾ? ಅದಕ್ಕೆ ನಿನ್ನ ಮನೆ ಕರ್ಕೊಂಡ್ ಬಂದೆ. ಹಾಗಾದ್ರೆ ಈಗ ನಾನು ಏನು ಕೇಳ್ಬೇಡ. ಯು ಕ್ಯಾನ್ ಬಿಲೀವ್ ಮೀ. ನಿಮ್ ತಂದೆ ಯಾವಾಗ ಬರ್ತಾರೆ? ಮುಂದಿನ ವಾರ ಬರ್ತಾರೆ. ನಾನಿಲ್ಲಿ ಒಂದ್ 4 ದಿವಸ ಇರ್ಬೋದಾ? ಹಾ. ಥ್ಯಾಂಕ್ಸ್. ಈಗ ನಾವಿಬ್ರು ತೊಂದರೆಲಿ ಸಿಕ್ಕಾಕೊಂಡಿದ್ದೀವಿ. ಪೊಲೀಸ್ನವರು, ಆ ಕೊಲೆಗಾರರು ಇಬ್ರು ನಮ್ಮನ್ನೇ ಹುಡುಕ್ತಾ ಇರ್ತಾರೆ. ಯಾವುದಕ್ಕೂ ನಾವು ಇಬ್ರು ಹುಷಾರಾಗಿರ್ಬೇಕು. ಹಾ, ಕಾರ್ ಮಾತ್ರ ಎಲ್ಲೂ ಹೊರಗಡೆ ತಗೊಂಡೋಗ್ಬೇಡ. ಈ ಸೋಮನಾಥ್ ಯಾರು? ರಮೇಶ್ ಯಾರು? ಯಾಕೆ ಇವ್ರ ಕೊಲೆ ಆಯ್ತು ಅಂತ ನಾ ತಿಳ್ಕೋಬೇಕು.